ಇದು ಮೂಲತಃ ನಮ್ಮ ಅನಾದಿ ಕಾಲದ ಜವಾರಿ ತಳಿ ಅಂತಾರೆ ಇದಕ್ಕೆ. ಜವಾರಿ ತೊಗರಿ ಕಾಳು ಚಿಕ್ಕ ಚಿಕ್ಕ ಕಾಳು ಆಕತಿ. ಬಟ್ ಇದ್ರ ಒಂದು ಏನು ಪ್ರಾಬ್ಲಮ್ ಅಂತಂದ್ರೆ ಇದ್ರ ಕಾಳು ಭಾಳ ಚೆನ್ನಾಗಿ ಬರ್ತೈತಿ. ಇದು ಹೆಣ್ಮಕ್ಳೆಲ್ಲ ಕುದಿಸ್ಬೇಕಾದ್ರೆ ಬಾಯ್ಲ್ ಜಾಸ್ತಿ ಮಾಡ್ಬೇಕು ಇದನ್ನ, ಅಂದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇದ್ರ ಬ್ಯಾಳಿ ಪಲ್ಯ ಮಾಡಿದ್ರೆ 2-3 ದಿನ ಮಟ ಇಟ್ಟು ತಿನ್ಬೋದು ನಾವು. ಮತ್ತು ಇಷ್ಟಲ್ದ ಈ ತೊಗರಿ ಬೀಜಕ್ಕೆ ಪಿತ್ತ ಜಾಸ್ತಿ ಬರಂಗಿಲ್ಲ. ತೊಗರಿ ಬೇಳೆ ತಿನ್ನೋದು ನಾವೆಲ್ಲ ಸಪ್ಪನ ಬ್ಯಾಳಿ ಬೆಲ್ಲ ಹಾಕೊಂಡು ತಿಂದಿದ್ವಿ. ಇದನ್ನ ತೊಗರಿ ಉದ್ರ ಬ್ಯಾಳಿ ಮಾಡಿ ಹಿಟ್ಟಿನ ಪಲ್ಯ ಉದ್ರ ಬ್ಯಾಳಿ ಭಾಳ ಚೆನ್ನಾಗಿ ಬರ್ತೈತಿ. ನಾವು ಜಸ್ಟ್ ಇದನ್ನ ಮೆಣಸಿನ ಗಿಡದಾಗ ಸಿಡಿಗಾಳ ಅಂತ ಹಾಕ್ತೀವಿ. ಸಿಡಿಗಾಳ ಅಂತ ಇಲ್ಲೊಂದು ಕಾಳು ಹಾಕ್ತೀವಿ. ಅದು ಇದು ಮುಂಗಾರಲ್ಲೇ ಭಾಳ ಬೆಳೆಯಂಗಿಲ್ಲ, ಹಿಂಗಾರಿ ಒಳಗೆ ಟೈಮ್ನಾಗ ಭಾಳ ಬೆಳಿತೈತಿ. ಜಸ್ಟ್ ಒಂದು ಸಿಂಗಲ್ ಕಾಳ ತೊಗರಿ ನೋಡಿ ನೀವು, ಇದೆಲ್ಲ ತೊಗರಿ ಪೂರಿ ಒಂದ ಕಾಳಿದ್ರಿ. ಇಷ್ಟಲ್ದ ಇದು ನಮ್ಗೆ ಇದಕ್ಕೆ ತಪ್ಪಲೆಲ್ಲ ಭೂಮಿಗೆ ಉಳಿತೈತಿ. ಇದು ಕ್ರಾಪ್ ರೆಸಿಡ್ಯೂ ನಮ್ಮ ಭೂಮಿ ಉಳಿತೈತಿ. ಉಳಿದ್ರಿಂದ ನಮ್ಗೆ ನೆಕ್ಸ್ಟ್ ಇಯರ್ಗೆ ಅದು ಮಣ್ಣು ಕನ್ವರ್ಸೇಷನ್ ಆಕತಿ. ನಾವು ಈ ಗ್ರೀನ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ, ಇನ್ನೇನು ಹೇಳ್ತೀವಿ ರೀ. ಬಟ್ ಇದು ನೋಡಿ ನಿಸರ್ಗ ಇಷ್ಟಲ್ಲ. ಇದು ಮತ್ತೆ ಇನ್ನೊಂದು ಲೈವ್ ಮಲ್ಚ್ ಆಕತ್ರಿ, ಇಲ್ಲ ಐತಲ್ರಿ. ಇದು ಲೈವ್ ಮಲ್ಚಿಂಗ್ ಆಗೋದ್ರಿಂದ ಇಲ್ಲಿ ತೇವಾಂಶ ಕಾಪಾಡ್ತೈತ್ರಿ. ಮತ್ತು ಹೊಳ್ಳಿ ನಮ್ಮ ಭೂಮಿಯಾಗ ಸೇರೋದ್ರಿಂದ ಈ ಎಲ್ಲಿ ಒಳಗಿರುವಂಥ ಪೋಷಕಾಂಶಗಳು ಮತ್ತೆ ಅವೈಲೇಬಲ್ ಆಗ್ತವೆ. ಇಲ್ಲಿ ಸಾಕಷ್ಟು ಹುಳುಗಳು ಬಂದು ಇದನ್ನು ಫೀಡ್ ಮಾಡ್ತಾವೆ. ಫೀಡ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಪೋಷಕಾಂಶಗಳು ಅವೈಲೇಬಲ್ ಆಗ್ತವೆ. ಇದು ನಿಸರ್ಗದತ್ತವಾಗಿ ನಾವು ಮಾಡುವಂಥ ಕ್ರಿಯೆ ಇರುತ್ತೆ. ಇದನ್ನು ನಾವು ಎಕ್ಸ್ಟ್ರಾ ಮಾಡ್ತೀವಿ. ಈಗ ಮತ್ತೆ ಒಂದ್ಸರಿ ಎಲ್ಲ 10 ಥರದ ಕಾಳು ಹಾಕಿ ಬಿತ್ತಿ ಮಗ್ಗೊಡೋದು ಅದು ಒಂಥರ ಬೇರೆ. ಇದು ಈ ಥರ ಕ್ರಾಪ್ ರೆಸಿಡ್ಯೂ ಉದುರೋದ್ರಿಂದ ಇದು ನಮ್ಗೆ ಬೆಳೆಗೆ ಪೋಷಕಾಂಶಗಳು